ಲಾಡ್ಜ್ ಒಂದರಲ್ಲಿ ಮಾಂಸ ದಂಧೆ ನಡೀತಾ ಇತ್ತಂತೆ. ಸೀಕ್ರೆಟ್ ವ್ಯವಹಾರ ಈಗ ಬಯಲಾಗಿದೆ. ವೇಶ್ಯಾವಾಟಿಕೆ ನಡೀತಿದ್ದ ಲಾಡ್ಜ್ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಅಲ್ಲಿದ್ದಂತ ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ. ಜೊತೆಗೆ ಪುರುಷರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಲಾಡ್ಜ್ನಲ್ಲಿ ಮಾಂಸ ದಂಧೆ ಯಾರು ನಡೆಸ್ತಾ ಇದ್ರು, ಎಷ್ಟು ದಿನಗಳಿಂದಲೂ ಕೂಡ ಇದು ನಡೀತಾ ಇತ್ತು, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ವೇಶ್ಯಾವಾಟಿಕೆ ನಡೀತಾ ಇದ್ದ ಲಾಡ್ಜ್ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಭರ್ಜರಿ ಕಾರ್ಯಾಚರಣೆ ವೇಳೆ ರಹಸ್ಯ ಕೋಣೆ ಬಯಲಾಗಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಸಾರ್ವಜನಿಕರ ದೂರು ಹಿನ್ನೆಲೆ ಆಪರೇಷನ್ ಕೈಗೊಂಡಿದ್ರು ಪೊಲೀಸರು. ಒಡನಾಡಿ ಸಂಸ್ಥೆ ಜೊತೆಗೂಡಿ ಹೊಸಪೇಟೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ವೆಂಕಟೇಶ್ವರ ಲಾಡ್ಜ್ನಲ್ಲಿ ಖುಲ್ಲಂ ಖುಲ್ಲಾ ದಂಧೆ ನಡೀತಾ ಇತ್ತು. ಖಚಿತ ಮಾಹಿತಿಯ ಮೇರೆಗೆ ರೇಡ್ ನಡೆಸಿದ್ದಾರೆ. 10 ಮಂದಿ ಪುರುಷರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಲವು ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ ಹೊಸಪೇಟೆ ಪೊಲೀಸರು. ಕೋಲ್ಕತ್ತಾ ಮೂಲದ 2 ಮಹಿಳೆಯರು, ಆಂಧ್ರದ ಓರ್ವ ಮಹಿಳೆ, ಕೂಡ್ಲಿಗಿ ಮೂಲದ ಮಹಿಳೆ, ಕೋಲ್ಕತ್ತಾ ಮೂಲದ ಪುರುಷರು ಇಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರೋದು. ಲಾಡ್ಜ್ನಲ್ಲಿ ಮಾಂಸ ದಂಧೆ ನಡೀತಾ ಇತ್ತು. ಇದೆಲ್ಲವನ್ನ ಗಮನಿಸ್ತಾ ಇದ್ದಂತ ಅಲ್ಲಿನ ಸ್ಥಳೀಯರು, ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ರೇಡ್ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಆ ಲಾಡ್ಜ್ನಲ್ಲಿದ್ದಂತ ಸೀಕ್ರೆಟ್ ರೂಮ್ ವಿಚಾರ ಬಯಲಾಗಿದೆ. ಒಡನಾಡಿ ಸಂಸ್ಥೆ ಜೊತೆಗೂಡಿ ಪೊಲೀಸರು ದಾಳಿಯನ್ನ ನಡೆಸಿರೋದು. ವೆಂಕಟೇಶ್ವರ ಲಾಡ್ಜ್ನಲ್ಲಿ ದಂಧೆ ನಡೀತಾ ಇರೋದು ಗೊತ್ತಾಗಿದೆ. 10 ಮಂದಿ ಪುರುಷರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ ಹೊಸಪೇಟೆ ಪೊಲೀಸರು. ಕೋಲ್ಕತ್ತಾ ಮೂಲದ 2, ಆಂಧ್ರದ ಓರ್ವ ಮಹಿಳೆ, ಕೂಡ್ಲಿಗಿ ಮೂಲದ ಓರ್ವ ಮಹಿಳೆ, ಜೊತೆಗೆ ಕೋಲ್ಕತ್ತಾದ ಪುರುಷರು ಇಲ್ಲಿ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರೋದು. ಎಸ್, ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಲ್ವಾ, ಅದು ಲಾಡ್ಜ್ ಒಂದರಲ್ಲಿ ಕಂಡು ಬಂದಂತ ಸೀಕ್ರೆಟ್ ರೂಮ್. ಒಳಗಡೆ ಹೋದ್ರೆ ಗೊತ್ತೇ ಆಗಲ್ಲ ಅಲ್ಲೊಂದು ರೂಮ್ ಇದೆ ಅಂತ ಹೇಳಿ. ಅಂದರೆ ಸಾಮಾನ್ಯವಾಗಿ ನಾವೆಲ್ಲ ಗಮನಿಸಿದಾಗ ರೂಮ್ಗಳು ಅಂತ ಅಂದರೆ ದೊಡ್ಡದಾಗಿರ್ತವೆ. ಆದರೆ ಇಲ್ಲೊಂದು ಚಿಕ್ಕ ಬಾಗಿಲಿದೆ, ಚಿಕ್ಕದೊಂದು ವಿಂಡೋ ರೀತಿಯಲ್ಲಿ ಇದೆ. ಅದರಿಂದ ಒಳಗಡೆ ಹೋಗ್ತಾರೆ. ಒಳಗಡೆ ಹೋದರೆ ಒಂದು ದೊಡ್ಡ ರೂಮ್ ಇರುತ್ತೆ. ಇದನ್ನು ಕಂಡು ಪೊಲೀಸರೇ ದಂಗಾಗ್ಬಿಟ್ಟಿದ್ದಾರೆ. ಇದೆಲ್ಲ ವಿಚಾರ ಅಲ್ಲಿನ ಸಾರ್ವಜನಿಕರಿಗೆ ಗೊತ್ತಿತ್ತು. ಇಲ್ಲಿ ಮಾಂಸದಂಧೆ ನಡೀತಾ ಇದೆ, ರೇಡ್ ಮಾಡಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಸಾರ್ವಜನಿಕರು ದೂರನ್ನ ಕೊಟ್ಟಿದ್ರಂತೆ. ಸಾರ್ವಜನಿಕರ ದೂರಿನ ಆಧಾರದ ಮೇಲೆ ಖಚಿತ ಮಾಹಿತಿಯ ಮೇರೆಗೆ ರೇಡ್ ನಡೆಸಿದ್ರು. 10 ಪುರುಷರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೀಕ್ರೆಟ್ ವ್ಯವಹಾರ ಈಗ ಬಯಲಾಗಿರೋದು. ಎಸ್, ಗಮನಿಸ್ತಾ ಇದ್ವಿ. ಒಂದು ಕಡೆ ವಿಡಿಯೋ, ಮತ್ತೊಂದು ಕಡೆ ಫೋಟೋಗಳನ್ನು ನಾವು ಗಮನಿಸಬಹುದು. ಪುರುಷರು ಏನು ವಶಕ್ಕೆ ಪಡೆದುಕೊಂಡಿದ್ದಾರಲ್ಲ ಪೊಲೀಸರು, ಆ ವ್ಯಕ್ತಿಗಳು ಇವರೆಲ್ಲ ಗಮನಿಸ್ತಾ ಇದ್ದೀವಿ. 10 ಜನ ಇದ್ದಾರೆ. ಒಂದಿಷ್ಟು ಮಹಿಳೆಯರನ್ನು ಕೂಡ ಇಲ್ಲಿ ರಕ್ಷಣೆ ಮಾಡಲಾಗಿದೆ. ಕೋಲ್ಕತ್ತಾ ಮೂಲದ 2, ಆಂಧ್ರದ ಓರ್ವ ಮಹಿಳೆ, ಕೂಡ್ಲಿಗಿ ಮೂಲದ ಒಬ್ಬ ಮಹಿಳೆ, ಇನ್ನು ಕೋಲ್ಕತ್ತಾದ ಪುರುಷರು ಇದರಲ್ಲಿ ಭಾಗಿಯಾಗಿರುವುದು ಗೊತ್ತಾಗಿದೆ. ವೇಶ್ಯಾವಾಟಿಕೆ ನಡೀತಾ ಇತ್ತು ಈ ಲಾಡ್ಜ್ನಲ್ಲಿ. ಆ ವಿಚಾರ ಅಲ್ಲಿನ ಸ್ಥಳೀಯರಿಗೆ, ಅಲ್ಲಿನ ಸಾರ್ವಜನಿಕರಿಗೆ ಗೊತ್ತಿತ್ತು. ಹಾಗಾಗಿ ಮಾಹಿತಿಯನ್ನು ನೀಡಿದ್ರು ಪೊಲೀಸರಿಗೆ. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಸೀಕ್ರೆಟ್ ವ್ಯವಹಾರ ಬಯಲಾಗಿದೆ. ವೇಶ್ಯಾವಾಟಿಕೆ ನಡೀತಾ ಇದ್ದ ಲಾಡ್ಜ್ ಮೇಲೆ ಪೊಲೀಸರು ದಾಳಿ ನಡೆಸಿದಂಥ ಸಂದರ್ಭದಲ್ಲಿನ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಒಬ್ಬರು ಅಲ್ಲಿ ಡೋರ್ ತಟ್ತಾ ಇದ್ದಾರೆ, ಓಪನ್ ಮಾಡಿ ಅಂತ ಹೇಳಿ. ಒಳಗಿನವರು ಬಂದು ಡೋರ್ ಓಪನ್ ಮಾಡ್ತಾರೆ. ಅದು ದೊಡ್ಡ ಡೋರ್ ಅಲ್ಲ, ಬಾಗಿಲಲ್ಲ, ಅದು ಒಂದು ವಿಂಡೋ ರೀತಿಯಲ್ಲಿದೆ. ಬಾಗಿ ಹೋಗಬೇಕು ಅದರೊಳಗಡೆ ಅಂತ ಡೋರ್. ಅದು ಚಿಕ್ಕದಾಗಿದೆ, ಯಾರಿಗೂ ಗೊತ್ತಾಗಲ್ಲ ಅಲ್ಲಿ ಒಳಗಡೆ ಒಂದು ಡೋರ್ ಇದೆ, ಒಳಗಡೆ ಒಂದು ದೊಡ್ಡ ರೂಮ್ ಇದೆ ಅಂತ ಹೇಳಿ ಯಾರ್ಯಾರಿಗೂ ಗೊತ್ತಾಗಲ್ವಂತೆ. ಆ ರೀತಿಯಾಗಿ ಸೀಕ್ರೆಟ್ ವ್ಯವಹಾರ ನಡೀತಾ ಇತ್ತು. ಎಸ್, ಈಗ ನೋಡಿ ಅಲ್ಲಿ ಕಪಾಟ ರೀತಿಯಲ್ಲಿದೆ. ಅದು ಓಪನ್ ಮಾಡಿದ್ರು. ಈಗ ಒಬ್ಬೊಬ್ಬರಾಗೇ ಹೊರಗಡೆ ಬರ್ತಾರೆ ಆ ಬೆಲದಿಂದ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ವೆಂಕಟೇಶ್ವರ ಲಾಡ್ಜ್ನಲ್ಲಿ ಇರುವಂತ ಒಂದು ಸೀಕ್ರೆಟ್ ರೂಮ್ ಇದು. ಮಾಂಸ ದಂಧೆ ನಡೀತಾ ಇತ್ತು. ಸೀಕ್ರೆಟ್ ವ್ಯವಹಾರ ಈಗ ಬಯಲಾಗಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆದಿರೋದು. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್.
ವೀರೇಶ್, ಯಾವಾಗ ಈ ದಾಳಿ ನಡೀತು, ಜೊತೆಗೆ ಹೇಗೆ ಗೊತ್ತಾಯಿತು ಪೊಲೀಸರಿಗೆ ಅಂತ, ಜೊತೆಗೆ ಎಷ್ಟು ವರ್ಷಗಳಿಂದ ಅಥವಾ ಎಷ್ಟು ದಿನಗಳಿಂದ ಇಲ್ಲಿ ಈ ಮಾಂಸದಂಧೆ ನಡೀತಾ ಇತ್ತಂತೆ? ರಾಮಬಡಿಗೇರ್, ಈಗ ಏನು ವೆಂಕಟೇಶ್ವರ ಲಾಡ್ಜ್ನಲ್ಲಿ ವೈಶ್ಯವಾಟಿಕೆಯನ್ನು ನಡೀತಿದೆ ಅನ್ನೋದು ನಾವು ಗಮನಿಸ್ತಾ ಇದ್ದೀವಿ. ಈ ಕುರಿತು ಈಗಾಗಲೇ ನಮ್ಮ ಪವರ್ ಟಿವಿಯಲ್ಲಿ ಸೆಪ್ಟೆಂಬರ್ 4ನೇ ತಾರೀಕು ಸವಿಸ್ತಾರವಾಗಿ ವರದಿ ಮಾಡಲಾಗಿತ್ತು. ತದನಂತರ ಸಾಕಷ್ಟು ಕಡೆ ಈ ಒಂದು ಜಿಲ್ಲಾ ಪೊಲೀಸ್ ಆಡಳಿತ ವ್ಯವಸ್ಥೆಯು ಗಮನ ಹರಿಸಿ ಸಾಕಷ್ಟು ಕಡೆ ವೈಶ್ಯವಾಟಿಕೆ ಮಾಡುತ್ತಿರುವುದರ ಬಗ್ಗೆ ನಿಗಾ ವಹಿಸಿ ಸಂಪೂರ್ಣವಾಗಿ ಬಂದ್ ಮಾಡಿದ್ದರು. ಆದರೆ ತದನಂತರ ದಿನಗಳು ಕಳೆದಂತೆಯೇ ಮತ್ತೆ ಈ ಒಂದು ಮಾಂಸದಂಧೆಯ ಖದೀಮರು ಏನು ಈಗ ವೆಂಕಟೇಶ್ವರ ಲಾಡ್ಜ್ ಸೇರಿದಂತೆ ನಗರದ ಪ್ರತಿಷ್ಠಿತ 2-3 ಲಾಡ್ಜ್ಗಳಲ್ಲೂ ಸಹ ಈ ರೀತಿಯ ವೈಶ್ಯವಾಟಿಕೆಯನ್ನು ಪ್ರಾರಂಭಿಸಿರುವುದರ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ತಿಳಿದಿದೆ. ಈ ಕುರಿತು ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ನೂತನ ಜಿಲ್ಲೆ ಹೊಸಪೇಟೆಯ ಪೊಲೀಸರು ಸಂಪೂರ್ಣವಾಗಿ ಈ ಒಂದು ಮಾಂಸದಂಧೆಯನ್ನು ಹತ್ಯೆ ಹಾಕಬೇಕು ಅಥವಾ ಇದನ್ನು ಕೊನೆಗೊಳಿಸಬೇಕು ಎಂದು ನಿರ್ಧರಿಸಿದ್ದು, ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ಹೊಸಪೇಟೆಯ ಶ್ರೀ ರಾಣಿ ತೋಟ ಏರಿಯಾದಲ್ಲಿರತಕ್ಕಂತ ಶ್ರೀ ವೆಂಕಟೇಶ್ವರ ಲಾಡ್ಜ್ ಮೇಲೆ ದಾಳಿ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ದಾಳಿಯಲ್ಲಿ ಗುಂತಕಲ್ಲಿನ ಓರ್ವ ಮಹಿಳೆ, ತದನಂತರ ಪಶ್ಚಿಮ ಬಂಗಾಳದಿಂದ 2 ಮಹಿಳೆಯರು ಮತ್ತು ಕೂಡ್ಲಿಗೆಯ ಒಬ್ಬ ಮಹಿಳೆ, ಹುಬ್ಬಳ್ಳಿಯ 2 ಮಹಿಳೆಯರು ಸೇರಿದಂತೆ ಮಹಿಳೆಯರನ್ನು ಸಂತ್ರಸ್ತರನ್ನು ಕಾಪಾಡಲಾಗಿದೆ. ಅದೇ ರೀತಿಯಲ್ಲಿ ಈ ಕಾರ್ಯಚಟುವಟಿಕೆಯಲ್ಲಿ ಮಹಿಳೆಯರನ್ನು ಪಾಲ್ಗೊಳ್ಳುವಂತೆ ಉತ್ತೇಜನ ನೀಡುತ್ತಿದ್ದಂತಹ ಈ ಒಂದು ಮುತ್ತು ಅವರು ಸೇರಿದಂತೆ ಬೇರೆ ಬೇರೆ ವ್ಯಕ್ತಿಗಳನ್ನೆಲ್ಲರನ್ನು ವಶಕ್ಕೆ ಪಡೆದು ಹೆಚ್ಚಿನ ಈ ಒಂದು ಪರಿಶೀಲನೆಯನ್ನು ನಡೆಸಿ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ. ಥ್ಯಾಂಕ್ ಯು ವೀರೇಶ್, ತಮ್ಮೆಲ್ಲ ಮಾಹಿತಿಗಾಗಿ.